ಹೋರಾಟದಲ್ಲಿ ಒಗ್ಗಟ್ಟಿರಲಿ. ಒಗ್ಗಟ್ಟಾಗದಿದ್ದರೆ ಬಹಳ ಮುಂದೆ ದೊಡ್ಡ ಅಪಾಯ ಇದೆ. ಕೇಳಿಕೊಳ್ಳಿ, ಎಲ್ಲ ಜನಪ್ರತಿನಿಧಿಗಳು ಕೂಡ ಕೇಳಿಕೊಳ್ಳಿ. ಒಗ್ಗಟ್ಟಾಗಿ ಹೋರಾಟ ಮಾಡದಿದ್ದ ಮುಂದೆ ದೊಡ್ಡ ಅಪಾಯ ಇದೆ. ಏನಂತಂದ್ರೆ ಸಾಮೂಹಿಕವಾಗಿ ಇಡೀ ಜಿಲ್ಲೆಯ ಜನ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಕ್ಕಂಥ ಕಾಲ ಬರ್ಬೋದು. ಧನ್ಯವಾದ. ಮಾತೆ ಬಹಳ ಮುಂದೆ ಹೋಗಿ ಏನು ಮುಂದೆ ಹೋದ್ರೆ ಜನ ಮಾರ್ಚ್ 8, 2021 ಬಜೆಟ್ ಅಲ್ಲೇ ಘೋಷಣೆ, ಪೇಜ್ ನಂಬರ್ 25, ಪ್ಯಾರಾ ನಂಬರ್, ವಿಷಯ ನಂಬರ್ 89 ಸಬ್ಜೆಕ್ಟ್. ಯಾರು ಬೇಕಾದ್ರೂ ನೋಡ್ಬೇಕು. ಆ ಸಂದರ್ಭದಲ್ಲಿ ಈ ಜಿಲ್ಲೆಯ ಇದೆಲ್ಲ ಹಣ ಇವತ್ತೇ 16,000 ಕೋಟಿ ಆಗಿದೆ. ಮತ್ತೆ ಈ ಕಡೆ ವರದಾ ಈ ಕಡೆ ಸೇರಿದ್ರೆ 23. ಆ ಹಣನು ನೀವೇ ಕಟ್ಟಿದ ಟ್ಯಾಕ್ಸ್. ನಿಮ್ಮ ಹಣದಲ್ಲಿ ನಿಮಗೆ ತೊಂದರೆ ಕೊಡುವಂಥದ್ದು ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅನ್ನೋದು ನಾನು ಘಂಟಾಘೋಷವಾಗಿ ಹೇಳ್ತೇನೆ. ನಾವು ರಾಜಕೀಯ ಲಾಭಕ್ಕಾಗಿ ಎಲ್ಲೆಲ್ಲೋ ಏನೇನೋ ಮಾತಾಡ್ತೇವೆ, ಅದು ಬಂದ್ ಮಾಡಬೇಕು. ಸಮ್ಮುಖದಲ್ಲಿ ದೊಡ್ಡವರು ಹೇಳ್ತೀರಿ, ತಾವೆಲ್ಲ ಹೇಳ್ತಾರೆ, ಹರಿ ಮುನಿದರೆ ಗುರು ಕಾಯುವು ನಮ್ಮ, ಗುರು ಮುನಿದರೆ ಹರಿ ಕಾಯುವುದಿಲ್ಲ. ಅಂದ್ರೆ ನಾವು ಒನ್ನೊಮ್ಮೆ ಏನಾದ್ರೂ ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಗುರುಗಳು ಅಥವಾ ದೇವರೇ ನಾವು ತಪ್ಪು ಮಾಡಿದ್ರು ಗುರುಗಳು ನಮ್ಮನ್ನ ಏನು ತಪ್ಪು ಮಾಡಿದರೆ ಅದನ್ನ ಕ್ಷಮಿಸಿ ನಮ್ಮನ್ನ ಸರಿದಾರಿಗೆ ಅಥವಾ ನಮ್ಮ
ಕ್ಷಮೆಯನ್ನ ಕೇಳುವ, ಸರಿಪಡಿಸುವಂತ, ನಮ್ಮನ್ನು ಸರಿಪಡಿಸುವಂತ ಶಕ್ತಿ ಇರೋದು ಗುರುಗಳಿಗೆ. ಅವ್ರ ಗುರುಗಳು ವಿಷಯ ಏನಾದರೂ ವ್ಯತ್ಯಾಸ ಆದ್ರೆ ದೇವರು ಕಾಯುವುದಿಲ್ಲ ಅಂತ ಹೇಳ್ತಾರೆ. ದೊಡ್ಡ ಹೇಳಿದ್ದು ವೇದದಲ್ಲಿದೆ ಅಥವಾ ಹಿಂದಿನ ಇತಿಹಾಸ ತೆಗೆದಾಗ ಗೊತ್ತಾಗ್ತದೆ. ಅಂದ್ರೆ ಗುರುಗಳಿಗೆ ಅಷ್ಟು ಶಕ್ತಿ ಇದೆ. ಅವ್ರು ನಮಗೋಸ್ಕರ ಅವರು ತ್ಯಾಗ ಮಾಡೋದು ನಮಗೋಸ್ಕರ, ನಾವೆಲ್ಲರೂ ಸುಖವಾಗಿ ನಿರ್ಮಾಣ ಆಗ್ತದೆ. ಆದರೂ ಸರಿ ಆಗೋದಿಲ್ಲ. ಮತ್ತೆ ಈಗ ಮಳೆಗಾಲದಲ್ಲಿ ನಾವು ಸಮುದ್ರದ ನೀರು 30% ಉಪ್ಪಿನಂಶ ಇರ್ತದೆ. ಬೇಸಿಗೆ ಬರ್ತಾ 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 44% ಈ ಸಂದರ್ಭದಲ್ಲಿ ಮಳೆ ಬರಬೇಕು. ಆ ಮಳೆ ನೀರು ಸಮುದ್ರಕ್ಕೆ ಹೋಗಿ ಸೇರಬೇಕು. ಅಲ್ಲಿ ಮೀನಿನ ಸಂತತಿಯೂ ಬೆಳಿಬೇಕು. ಅಲ್ಲಿ ಅಕ್ಕಪಕ್ಕ ನದಿ ಪಕ್ಕದಲ್ಲಿ ಇರುವಂತ ಕೃಷಿ ಭೂಮಿಗಳಿಗೂ ಅನುಕೂಲ ಆಗ್ಬೇಕು. ಇದು ಬರೀ 3 ಜಿಲ್ಲೆಗೆ 3 ತಾಲೂಕಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಇದು ಇಡೀ ಜಿಲ್ಲೆಗೆ ಸಂಬಂಧಪಟ್ಟ ವಿಷಯ. ಇದರಲ್ಲಿ ಮತ್ತೆ ಏನು ವ್ಯತ್ಯಾಸ ಇಲ್ಲ. ಮೀನುಗಾರರು ಪೂರ್ತಿ ಮೀನುಗಾರರಿಗೂ ತೊಂದರೆ ಆಗ್ತದೆ.